ಹೋಯ್ತಿ ಬರಪ್ಪ. ಹೆಂಗಾರ ಸರಿ ತಿರುಗಿಸು ಗಾಡಿಯ ಸಾಕು ಗಾಡಿಯ. ಹೌದು ಯಾರು ಜಂಬಲ ಹೊಡೆದಾಕ್ತಾರೋ. ನಮಸ್ಕಾರ. ನಮಸ್ಕಾರ. ನಿಮ್ಮ ಹೆಸರು ಅಣ್ಣ? ನಾಡಗೌಡ್ರ ಮಗ ಭರತ್ ಅಂತ. ಭರತ್ ಅಂಬಿಡಿ. ಯಾವ ಊರಣ್ಣ? ಎಸ್ಕೊಳ್ಳಿ. ಎಸ್ಕೊಳ್ಳಿ. ಯಾವ ತಾಲೂಕು? ಬೆಂಗಳೂರು ದಕ್ಷಿಣ ತಾಲೂಕು. ಯಾವ ಹೋಬಳಿ? ತಾವರೆಕೆರೆ ಹೋಬಳಿ. ಸರಿ ಅಣ್ಣ, ಎತ್ಕೊಳ್ಳಿ ನಿಮ್ಮವೇ? ಎತ್ಕೊಳ್ಳಿ ನಮ್ಮ. ಎಷ್ಟೆಲ್ಲ ಕಡೆ ಬಿದ್ದಾವ? ಕಡೆ ಬಿದ್ದು ಎಷ್ಟು ವರ್ಷ ಆಯ್ತಣ್ಣ? ತುಂಬ ದಿನ ಆಯ್ತಾ. ತುಂಬ ದಿನ ಐತೆ. ನೀವು ಎಲ್ಲಿ ತಂದಿದ್ದೇಣ್ಣ? ನಾವು ಇಲ್ಲೇ ಹತ್ರದಲ್ಲಿ ಸ್ನೇಹಿತರು ಇಟ್ಕೊಂಡು. ಎಷ್ಟು ವರ್ಷ ಅಂತಂದು ನೀವಲ್ಲಿ? ನಾವು ಮಾಗಡಿಗೆ ಅಂತ ತಂದಿದ್ದು. ಮಾಗಡಿಗೆ ಅಂತ? ಮಾಗಡಿಗಿನ್ನ ಮುಂಚೆ ಒಂದು 3-4 ತಿಂಗಳು ಮೇಲಾಗಿತ್ತು. 3-4 ತಿಂಗಳು ಆಗಿದೆ. 3-4 ತಿಂಗಳು ಆಗಿತ್ತು. ನಿಮ್ಗೆ ಎಷ್ಟು ಬೀಳ್ತಣ್ಣ? ನಮ್ಗೆ ಬೆಲೆ ಗೊತ್ತಿಲ್ಲ. ಬೆಳೆ ಗೊತ್ತಿಲ್ಲ. ವ್ಯಾಪಾರ ಬಂದರೆ ಕೊಡ್ತೀರಾ? ಒಟ್ಟಿನಲ್ಲಿ ವ್ಯಾಪಾರ ಬಂದರೆ ಕೊಡ್ತೀರಾ? ತಿಂಡಿ ಅಣ್ಣ ಹೊರಗಳಿಗೆ? ಮಾಮೂಲಿ ಚಕ್ಕೆ ಬೂಸ, ರವೆ ಬೂಸ, ಕಳೆ ಒಟ್ಟು, ಕಳ್ಳೆಪುರಿ, ರವೆ ಗಂಜಿ ಅಣ್ಣ ಎಲ್ಲ ಕೊಡ್ತೀವಿ. ಬಾಳೆಹಣ್ಣು ಕೊಡ್ತೀರಾ? ಬರ್ಬೇಕು ಅಂದ್ರೆ ಚಂದ್ರಪ್ಪ ಸರ್ಕಲ್. ಹಿಂಗೆ ಮಾಗಡಿ ಕಡೆಯಿಂದ ಬಂದ್ರೆ ಹಿಂಗೆ ಮೆಂಚುಮಲೆ ಕಡೆಯಿಂದ ಏನಾದ್ರು ಬರ್ಬೋದು. ತಾವರೆಕೆರೆಯಿಂದ ಏನಾದ್ರು ಬರ್ಬೋದು. ಬೆಂಗಳೂರಿಂದ ಬರ್ತೀನಿ ಅಂದ್ರೆ ರಾಮಳ್ಳಿ ಗೇಟಿಂದ 15 ಕಿಲೋಮೀಟರ್. ನೀವು ಎಷ್ಟು ವರ್ಷದಿಂದ ಕೊಡ್ತಾ ಇದೀರಣ್ಣ? ಆವಾಗ ನಮ್ಮ ತಾತನ ಕಾಲದಿಂದ. ಕಾಲದಿಂದ ಕೊಡ್ತಾ ಇದ್ದೀರಾ? ಯಾಕೆ ಇಷ್ಟು ಒಲವು ಅಣ್ಣ? ಅದೇನು ಆಗ್ಲಿಂದ ಬಂದ್ಬಿಟ್ಟದೆ. ಹಂಗೆ ಬಂದದೆ ತಾತವರಿಂದ, ಹಂಗೆ ಬಂದದೆ. ಮುಂದಕ್ಕೆ ಯುವಕರಿಗೆ ಏನು ಹೇಳ್ತೀರಾ ಅಣ್ಣ ದನದ ಮೇಲೆ? ದನ ಕಟ್ಟಕ್ಕೆ ಯುವಕರಿಗೆ ದನ ಕಟ್ಟಬೇಕು. ಈಗಿನ ಬೆಲೆಯಲ್ಲಿ ಯಾರು ದನ ಕಟ್ಟಕ್ಕೆ ಹೆದರ್ಕೋತಾರೆ. ನೀವು ಜಾತ್ರೆ ಯಾರು ಮಾಡ್ತೀರಣ್ಣ? ಜಾತ್ರೆ ಮಾಡ್ತೀವಿ. ಮಾಗಡಿ ಮೆರವಣಿಗೆ ಮಾಗಡಿ ಮಾಡಿದಿರಿ. ಇನ್ಯಾ ಬೇರೆ ಜಾತ್ರೆ ಮಾಡಲ್ಲ? ಬೇರೆ ಜಾತ್ರೆ ಮಾಮೂಲಿ ಫಸ್ಟ್ ಹೋಯ್ತಾ ಇದ್ರು. ಈಗ ಯಾವತ್ತು ಹೋಗಲ್ಲ. ಈಗ ಹೆಂಗೆ ಹೋಯ್ತಿಲ್ಲ. ಓರಿ ಹಾಕಿದ್ರೆ ಐನಗುಡಿಗೆ ಹಾಕ್ತೀವಿ. ಐನಗುಡಿ ಅಷ್ಟೇ.